ಇಂಡಿಯಾ ವಿಕ್ಸ್ ಇದಂತೂ ವೊಲಟಾಲಿಟಿ ಇಂಡೆಕ್ಸ್ ಆ್ಯಂಡ್ ಫಿಯರ್ ಇಂಡೆಕ್ಸ್ ಅಂತ ಕೂಡ ಅಂತಾರೆ. ಈ ಇಂಡಿಯಾ ವಿಕ್ಸ್ ನಮಗೆ ಇಂಡಿಕೇಟ್ ಮಾಡುತ್ತೆ ಮುಂದೆ ಬರುವ 1 ಮಂತಲ್ಲಿ NSE ಇಂಡೆಕ್ಸಲ್ಲಿ ಯಾವ ಥರ ನಮಗೆ ವೊಲಟಾಲಿಟಿ ನೋಡಲಿಕ್ಕೆ ಸಿಗಬಹುದು ಅನ್ನೋದನ್ನು ಈ ಇಂಡಿಯಾ ವಿಕ್ಸ್ ನಮಗೆ ಇಂಡಿಕೇಟ್ ಮಾಡುತ್ತೆ. ಯಾವಾಗ ಇಂಡಿಯಾ ವಿಕ್ಸ್ ಹೈ ಇರುತ್ತೆ ಆವಾಗ ನಮ್ಮ NSE ಇಂಡೆಕ್ಸಲ್ಲಿ ತುಂಬಾ ವೊಲಟಾಲಿಟಿ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಇಂಡಿಯಾ ವಿಕ್ಸ್ ನಾರ್ಮಲಿ 15 to 35 ರೇಂಜಲ್ಲಿ ಮೂವ್ ಆಗ್ತಾ ಇರುತ್ತೆ. ಯಾವಾಗ 35 ಅಬೋವ್ ಕ್ರಾಸ್ ಆಗುತ್ತೆ ಆವಾಗ ನಮ್ಮ NSE ಇಂಡೆಕ್ಸಲ್ಲಿ ತುಂಬಾ ವೊಲಟಾಲಿಟಿ ನೋಡಲಿಕ್ಕೆ ಸಿಗುತ್ತೆ. 2008ರಲ್ಲಿ ಈ ಇಂಡಿಯಾ ವಿಕ್ಸ್ ನಮಗೆ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು ಆ್ಯಂಡ್ ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ಅಬೋವ್ 35 ಲೆವೆಲನ್ನು ಕ್ರಾಸ್ ಮಾಡಿತ್ತು ಈ ಇಂಡಿಯಾ ವಿಕ್ಸ್. ಆವಾಗ ಸಿಕ್ಕಾಪಟ್ಟೆ ನಮಗೆ ವೊಲಟಾಲಿಟಿ ನೋಡಲಿಕ್ಕೆ ಸಿಕ್ಕಿತ್ತು ಆ್ಯಂಡ್ ಮಾರ್ಕೆಟ್ ಒಂದು ಲೆವೆಲ್ಗೆ ಕ್ರ್ಯಾಶ್ ಕೂಡ ಆಗಿತ್ತು. ಇನ್ನು ಇಂಪಾರ್ಟೆಂಟ್ ಪಾಯಿಂಟಿಗೆ ಬರೋಣ. ಇಂಡಿಯಾ ವಿಕ್ಸ್ ಯಾವಾಗ ಬಿಲೋ 15 ಇರುತ್ತೆ ಆವಾಗ ಆಪ್ಷನ್ ಬಾಯರ್ಸ್ ಟ್ರೇಡ್ ಮಾಡೋದನ್ನು ಅವಾಯ್ಡ್ ಮಾಡಿ. ಯಾವಾಗ ಇಂಡಿಯಾ ವಿಕ್ಸ್ ಅಬೋವ್ 24 ಹೋಗುತ್ತೆ, 24 ಅಬೋವ್ ಹೋಗುತ್ತೆ ಆವಾಗ ಆಪ್ಷನ್ ಸೆಲ್ಲರ್ಸ್ ಟ್ರೇಡ್ ಮಾಡೋದನ್ನು ಅವಾಯ್ಡ್ ಮಾಡಿ.